ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸುಮಾರು 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೋಮವಾರಪೇಟೆಯಲ್ಲಿ ನವೀಕರಣಗೊಂಡಿರುವ ತಾಲೂಕು ಆಡಳಿತ ಸೌಧದಲ್ಲಿ ಸುರಿತಾ ಇರುವ ಮಳೆಗೆ ಬಹುತೇಕ ಕೊಠಡಿಗಳ ಒಳಗೆ ಗೋಡೆಯಿಂದ ನೀರು ಬರ್ತಾ ಇದ್ದು ಕೆಲಸ ಮಾಡಲು ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ. ಪ್ರಮುಖವಾಗಿ ಉಪ ನೋಂದಾವಣೆ ಅಧಿಕಾರಿ ಕಚೇರಿ, ಸರ್ವರ್ ರೂಮ್, ನೆಮ್ಮದಿ ಕೇಂದ್ರ ಕಚೇರಿಯ ಒಳಗೆ ನೀರು ಹರಿದು ಬರ್ತಾ ಇದ್ದು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಪೀಠೋಪಕರಣಗಳನ್ನು ಬದಲಾಯಿಸಿಕೊಂಡು ದಿನನಿತ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಟ್ಟಡ ಉದ್ಘಾಟನೆಯಾಗಿ 2 ವರ್ಷಗಳೇ ಕಳೆದಿದ್ದು ಇಷ್ಟರಲ್ಲೇ ತಾಲೂಕು ಕಚೇರಿಯ ಕಟ್ಟಡ ಕಳಪೆ ಗುಣಮಟ್ಟದ ವಸ್ತುಗಳಿಂದ ನಿರ್ಮಾಣಗೊಂಡಿದೆ ಎಂದು ಎದ್ದು ಕಾಣ್ತಾ ಇದೆ. ಈ ಕಡೆ ಸಿಬ್ಬಂದಿಗಳ ಪರದಾಟದಿಂದ ಸಾರ್ವಜನಿಕರಿಗೂ ಸಮಸ್ಯೆ ಕಾಡ್ತಾ ಇದೆ. ಕಚೇರಿಗಳ ಒಳಗೆ ಕೂರಲು ನಿಲ್ಲಲು ಜಾಗವಿಲ್ಲ. ನೆಲದ ಮೇಲೆಲ್ಲ ನೀರು ನಿಂತಿದ್ದು ನಡೆದಾಡಲು ಕಷ್ಟದ ಪರಿಸ್ಥಿತಿ ಬಂದಿದೆ. ಈ ಸಮಸ್ಯೆಗಳೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದರೂ ಅವರು ಮಾತ್ರ ಬೆಚ್ಚಗೆ ಕುಳಿತಿದ್ದಾರೆ. ಇಂದು ಈ ಕಟ್ಟಡದಲ್ಲಿ 4 ಶೌಚಗೃಹ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಸಾರ್ವಜನಿಕವಾಗಿ 2 ಮೀಸಲಿಡಲಾಗಿದೆ. ಆದರೆ ಇದುವರೆಗೆ ಬೀಗ ತೆಗೆದಿಲ್ಲ. 2 ಶೌಚಗೃಹವನ್ನು ಇಲಾಖೆಯ ಸಿಬ್ಬಂದಿಗಳು ಉಪಯೋಗಿಸಿಕೊಂಡು ಬೀಗ ಜಡಿದಿದ್ದಾರೆ. ಇಲ್ಲಿಗೆ ಪ್ರತಿದಿನ ಕೆಲಸಕ್ಕಾಗಿ ನೂರಾರು ಸಾರ್ವಜನಿಕರು ತಾಲೂಕು ಕಚೇರಿಗೆ ಆಗಮಿಸ್ತಾರೆ. ಅದರಲ್ಲೂ ಮಹಿಳೆಯರು, ವೃದ್ಧರು ಕೆಲಸಕ್ಕಾಗಿ ಸಂಜೆಯವರೆಗೂ ಕಾಯ್ತಾ ಇರ್ತಾರೆ. ಇಲ್ಲಿ ಶೌಚಾಲಯ ಇಲ್ಲದೆ ಅವರ ಸಮಸ್ಯೆಯನ್ನು ಯಾರೊಂದಿಗೂ ಹೇಳಿಕೊಳ್ಳಲು ಆಗ್ತಾ ಇಲ್ಲ. ಒಟ್ಟಾರೆ ತಾಲೂಕು ಕಚೇರಿ ಕಟ್ಟಡ ಹೆಸರಿಗಷ್ಟೇ ನಿರ್ಮಾಣಗೊಂಡಿದ್ದು ಸರಿಯಾದ ಯಾವ ವ್ಯವಸ್ಥೆ ಕೂಡ ಇದರಲ್ಲಿ ಕಂಡುಬಂದಿಲ್ಲ. ನಾಪಕ್ಲುವಿನಲ್ಲಿ ಆಟೋ ಚಾಲಕರು ವಾಹನ ಸಂಚಾರಕ್ಕೆ ದುಸ್ತರವಾದ ಅಪಾಯಕಾರಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಮೂಲಕ ಗುರುವಾರ ಶ್ರಮದಾನವನ್ನು ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ನಾಪಕ್ಲು ಸಮೀಪದ ಹಳೆ ತಾಲೂಕಿನ ಶ್ರೀ ಪೊನ್ನು ಮುತ್ತಪ್ಪ ದೇವಾಲಯದ ಬಳಿ ರಸ್ತೆ ಹೊಂಡಗಳಾಗಿದ್ದು ವಾಹನ ಚಾಲಕರು ಸಮಸ್ಯೆ ಎದುರಿಸುವಂತಾಗಿದೆ. ಇಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಯಲ್ಲಿ ಹೊಂಡಗಳಾಗಿವೆ. ಮಳೆ ನೀರು ರಸ್ತೆಯಲ್ಲಿ ಸರಾಗವಾಗಿ ಹರಿಯುತ್ತಾ ಇರುವುದರಿಂದ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಗೋಚರಿಸದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಶಾಲಾ ಬಸ್ಸುಗಳು, ಇತರ ವಾಹನಗಳು ಒಂದೇ ಬದಿಯಲ್ಲಿ ಚಲಿಸುತ್ತಿದ್ದು ಸವಾರರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ರಸ್ತೆ ಸರಿಪಡಿಸುವಂತೆ ಈ ಹಿಂದೆ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿತ್ತು. ಆದರೆ ಯಾವುದೇ ಸ್ಪಂದನೆ ದೊರಕದ ಕಾರಣ ಗುರುವಾರ ನಾಪಕ್ಲುವಿನ ಆಟೋ ಚಾಲಕರು ಸ್ವಯಂ ಪ್ರೇರಿತರಾಗಿ ರಸ್ತೆ ಹೊಂಡ ಮುಚ್ಚಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಎಲ್ಲರ ಪ್ರಶಂಸೆಗೆ ಭಾಜನರಾದರು. ಈ ಸಂದರ್ಭ ಆಟೋ ಚಾಲಕ ಸಂಘದ ಮಾಜಿ ಅಧ್ಯಕ್ಷ ರಜಾಕ್, ಸತೀಶ್, ಚೇತನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. Thank you.
ಹಾಂ. ನಾಪೋಕ್ಲು ಪೊನ್ನುಮುತ್ತಪ್ಪ ಟೆಂಪಲ್ ಹತ್ತಿರ ಮಳೆಯಿಂದ ರಸ್ತೆ ಭಾರಿ ಸಂಪೂರ್ಣ ಹದಗೆಟ್ಟಿದೆ. ಇದನ್ನು ಇಲ್ಲಿ ನೋಡ್ತಾ ಇರ್ಬೋದು. ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದು ಆ ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದನೆ ಹೇಳಬೇಕು. ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, JJM ವತಿಯಿಂದ ಏನು ಪೈಪ್ಲೈನ್ ಅಳವಡಿಸಿದ್ರು, ಆಗ ರೋಡ್ ಕಟ್ಟಿಗೆ ಆಗಿದೆ. ಅದನ್ನು ಸಮರ್ಪಕವಾಗಿ ಅವರು ನಿರ್ವಹಿಸಿಲ್ಲ. ಹಾಗೆ ಈ ರಸ್ತೆಯ ಮೇಲುಗಡೆ ಸ್ವಲ್ಪ ಮಣ್ಣು ತೆರವು ಮಾಡುವಂಥ ಕೆಲಸ ನಡೀತಿದೆ. ಅಲ್ಲಿಯೂ ಅಷ್ಟೇ ಕಾಂಕ್ರೀಟ್ ಚರಂಡಿಗೆ ಮಣ್ಣನ್ನು ಹಾಕಿ ಆ ಮಳೆಯ ನೀರೆಲ್ಲ ರಸ್ತೆ ಮುಖಾಂತರ ಬಂದು ಅಲ್ಲೆಲ್ಲ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗ್ತಿದೆ. ಅದರಿಂದ ಭಾರಿ ಅನಾನುಕೂಲ ಆಗ್ತಿದೆ. ದಯವಿಟ್ಟು ಈ PWD ಇಲಾಖೆ ಇದನ್ನು ಗಮನಹರಿಸಬೇಕು ಹಾಗೂ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ ನಾನು ಈ ಸಂದರ್ಭ ಕೇಳ್ತೇನೆ. ನಾಪೋಕ್ಲು ಮುತ್ತಪ್ಪ ದೇವಸ್ಥಾನದ ಹತ್ರ ಒಂದು ಗುಂಡಿ ಆಗ್ತದೆ. ವರ್ಷ ಪ್ರತಿ ವರ್ಷವೂ ಇದು ಆಗ್ತದೆ. ಇದರಿಂದ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೊಂದು ವೆಹಿಕಲ್ ಇಲ್ಲಿ ಓಡಾಡ್ತಾರೆ. ಆಟೋದವರೇ ಇದ್ದಾರೆ, 100-150 ಆಟೋದವರು ಇದ್ದಾರೆ. ಅವರಿಗೂ ಸಹ ಇಲ್ಲ, ಗುಂಡಿ ಇರೋದನ್ನು ತಪ್ಪಿಸಿ ಹೋಗ್ತಾರೆ ಹೊರತು ಅದರ ಮುಚ್ಚಬೇಕಾದಂಥ ಒಂದು ಮನಸ್ಸು ಯಾರಿಗೂ ಇಲ್ಲ. ಎಲ್ಲ ನೋಡ್ಕೊಂಡು ನೆಗಾಡ್ಕೊಂಡು ಹೋಗ್ತಾರೆ. ಇಲ್ಲಿದು ಪರಿಸ್ಥಿತಿ ಇದು. ಇದಕ್ಕೆ ಏನಾದರೂ ಮಾಡಬೇಕು. ಪಂಚಾಯತಿನೂ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ, PWD ಅವರು ಮಾಡೋದಿಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ? ನಮ್ಮ ಗಾಡಿ ನಾವು ಹೆಂಗಾರು ಬದುಕಬೇಕಲ್ಲ. ಅದರಿಂದ ನಾವು ಹಿಂಗೆ ಗುಂಡಿ ಮುಚ್ಕೊಂಡು ಹಿಂಗೆ ಓಡಿಸ್ಕೊಂಡು ಹೆಂಗಾದ್ರೂ ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ. ಕೊಡಗಿನ ಅಳುವಾರ ಜ್ಞಾನಕಾವೇರಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಗುರುವಾರ ವಿಧಾನಸಭಾ ಅಧಿವೇಶನ ಕಲಾಪ ವೀಕ್ಷಿಸಲು ಆಗಮಿಸಿದ ಸಂದರ್ಭದಲ್ಲಿ ಬಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಕಲಾಪದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಒಂದು ಬಸ್ಸಲ್ಲಿ ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural
Physical and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ವಿರಾಜಪೇಟೆಯಲ್ಲಿ ರಾಜಕಾಲುವೆ ಒತ್ತುವರಿದಾರರಿಗೆ ನೋಟಿಸ್ ನೀಡಲಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗೂ ಮಳೆ ನೀರು ಸಮರ್ಪಕವಾಗಿ ಹರಿಯಲು ಅನುವು ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮವನ್ನು ಅನುಸರಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿ ನೀಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಮಳೆ ನೀರು ಸಮರ್ಪಕವಾಗಿ ಹರಿಯದೆ ಮುಖ್ಯ ರಸ್ತೆಗೆ ಹರಿದು ಬಂದು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗಿತ್ತು. ಕೆಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಅಲ್ಲದೆ ದೊಡ್ಡ ಸುದ್ದಿ ಕೂಡ ಆಗಿತ್ತು. ಇದನ್ನು ನೋಡಿದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಆಗಮಿಸಿ ಮಳೆ ನೀರಿನಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಕೆಲವು ದಿನಗಳ ಹಿಂದೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಹಾಗೂ ರಾಜಕಾಲುವೆ ಒತ್ತುವರಿಯಾದ ಬಗ್ಗೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಸಚಿವರು ಹಾಗೂ ಶಾಸಕರ ಗಮನಕ್ಕೆ ತಂದಿದ್ರು. ಆ ಸಂದರ್ಭ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಕೂಡ ಹಾಜರಿದ್ದರು. ತಕ್ಷಣ ಯಾರೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ನೋಟಿಸ್ ಜಾರಿ ಮಾಡುವಂತೆ ಆದೇಶಿಸಲಾಗಿತ್ತು. ಅದರಂತೆ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಹಾಗೂ ಕಚೇರಿಯ ಸಿಬ್ಬಂದಿಗಳು ಆ ಭಾಗಕ್ಕೆ ತೆರಳಿ 7 ದಿನಗಳ ಒಳಗೆ ಒತ್ತುವರಿ ಮಾಡಿಕೊಂಡ ಜಾಗವನ್ನು ಬಿಟ್ಟುಕೊಡುವಂತೆ ನೋಟಿಸ್ ನೀಡಿದ್ದಾರೆ. ಮುಂದಿನ 7 ದಿನಗಳ ಒಳಗೆ ರಾಜಕಾಲುವೆಯ ಜಾಗವನ್ನು ಬಿಟ್ಟುಕೊಡದಿದ್ದಲ್ಲಿ ಪುರಸಭೆ ವತಿಯಿಂದ ತೆರವುಗೊಳಿಸುವ ಕಾರ್ಯ ನಡೆಯಲಿದೆ. ಅಲ್ಲದೆ ಮಳೆ ನೀರು ಸರಾಗವಾಗಿ ಹರಿಯಲು ಶಾಶ್ವತ ಯೋಜನೆ ಮಾಡಲಾಗುತ್ತೆ ಅಂತ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ.
ಕಳೆದ 2 ವಾರಗಳಿಂದ ಸುರಿದ ಮಹಾಮಳೆಗೆ ನಲುಗಿ ಹೋಗಿದ್ದ ಕೊಡಗು ಜಿಲ್ಲೆ ಈಗ ಗಾಳಿಯ ರಭಸಕ್ಕೆ ತತ್ತರಿಸಿ ಹೋಗಿದೆ. ಸೋಮವಾರಪೇಟೆ ತಾಲೂಕಿನ ಶಾಂತಹಳ್ಳಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ 9 ಇಂಚು ಮಳೆಯಾಗಿದೆ. ಜಿಲ್ಲೆಯ ಬಹುತೇಕ ಕಡೆ 2 ದಿನಗಳಿಂದ ರಭಸವಾಗಿ ಗಾಳಿ ಬೀಸ್ತಾ ಇದ್ದು ಮರಗಳು ಕುಸಿಯುತ್ತಿವೆ, ಮರಗಳು ಧರೆಗೆ ಉರುಳುತ್ತಿವೆ, ವಿದ್ಯುತ್ ಕಂಬಗಳು ಬಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಸೋಮವಾರಪೇಟೆ ತಾಲೂಕಿನ ಶಾಂತಹಳ್ಳಿಯ ಜೇಡಿ ಗುಂಡಿ ಎಂಬಲ್ಲಿ ಬೃಹತ್ ಬರೆ ಕುಸಿದು ಬಿದ್ದಿದೆ. ಇದೇ ಮಾರ್ಗದಿಂದ ಹಾದು ಹೋಗುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ಅಪಾಯದಿಂದ ಪಾರಾಗಿದೆ. ಮಣ್ಣು ಕುಸಿತಾ ಇದ್ದಂತೆ ಚಾಲಕ ಬಸ್ಸನ್ನು ನಿಲ್ಲಿಸಿದ ಪರಿಣಾಮ ಯಾವುದೇ ಅನಾಹುತ ಸಂಭವಿಸಿಲ್ಲ. 1 ಗಂಟೆಗೂ ಅಧಿಕ ಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸೋಮವಾರಪೇಟೆಯ ಹಾನಗಲ್ಲು ವ್ಯಾಪ್ತಿಯ ಕಲ್ಕಂದೂರು ಗ್ರಾಮದಲ್ಲಿ ಮನೆಯೊಂದರ ಮೇಲೆ ಬೃಹತ್ ಮರ ಬಿದ್ದು ಹಾನಿಯುಂಟಾಗಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಗ್ರಾಮದ ರಸ್ತೆ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ವಿರಾಜಪೇಟೆ ಸಮೀಪದ ಕೆದಮುಳ್ಳೂರು, ತೆರಂಬೆಮಟ್ಟೆ, ಬಾರಿಕಾಡು ಸೇರಿದಂತೆ ಪಾಲಂಗಾಲ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ರಸ್ತೆ ಕುಸಿದು 1 ತಿಂಗಳಾದರೂ ಬದಲಿ ರಸ್ತೆಯಿಂದ ವ್ಯವಸ್ಥೆ ಮಾಡದ ತಾಲೂಕು ಆಡಳಿತ ಕಾರ್ಯವೈಖರಿಗೆ ಬೇಸತ್ತು ಗ್ರಾಮಸ್ಥರು ಪ್ರತಿಭಟಿಸಿದರು. ಶೀಘ್ರದಲ್ಲಿ ಬದಲಿ ರಸ್ತೆ ವ್ಯವಸ್ಥೆ ಮಾಡದಿದ್ದರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಪ್ರತಿಭಟನೆ ಮಾಡ್ತೇವೆ. ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಅವರು ಇಲ್ಲಿಗೆ ಬಂದು ರಸ್ತೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಸಂಚಾರ ಬಂದ್ ಮಾಡಿ ಹೋಗಿದ್ದಾರೆ. ಪ್ರಾಕೃತಿಕ ವಿಕೋಪ ಪರಿಹಾರದಡಿಯಲ್ಲಿ ಅನುದಾನ ಬಳಸಿ ರಸ್ತೆ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಕೆದಮುಳ್ಳೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂಎ ಪರಮೇಶ್ವರ್, ಮಳೆಯಿಂದಾಗಿ ಕೆಲವು ದಿನಗಳ ಹಿಂದೆ ಗ್ರಾಮದಿಂದ ಕರಡ ಗ್ರಾಮವನ್ನು ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆಯಲ್ಲಿ ನಡುವಿನ ಸೀಳು ದೊಡ್ಡದಾಗಿ ರಸ್ತೆ ಸಂಚಾರ ದುಸ್ತರವಾಗಿತ್ತು. ಇದರಿಂದ ರಸ್ತೆ ಕುಸಿಯುವ ಭೀತಿಯಿಂದ ಅಧಿಕಾರಿಗಳು ರಸ್ತೆಗೆ ಹೊದಿಕೆ ಅಳವಡಿಸಿ ಸಂಚಾರವನ್ನು ನಿರ್ಬಂಧ ಮಾಡಿದರು. ಇದರಿಂದ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರಿಗೆ ನಿತ್ಯ ಸಮಸ್ಯೆ ಆಗ್ತಾ ಇದೆ ಎಂದರು. ಕೆದಮುಳ್ಳೂರಿಂದ ವಿರಾಜಪೇಟೆಗೆ ಹೋಗೋ ರಸ್ತೆ, ಅದು ವಿರಾಜಪೇಟೆ ಕರಡ ರಸ್ತೆ ಅಂತ PWDಯಲ್ಲಿ ಮೆನ್ಷನ್ ಆಗುವಂಥದ್ದು. ಈ ಭಾಗದಲ್ಲಿ ಈಗಾಗಲೇ ಪ್ರಕೃತಿ ವಿಕೋಪದಿಂದಾಗಿ ಭೂಕುಸಿದಾಗಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ಆ ರಸ್ತೆಯನ್ನು ಈಗಾಗಲೇ PWD ಅವರು ಬಂದು ಕಾಮಗಾರಿ ಮಾಡಿದ್ದಾರೆ. ಈ ಮಳೆ ಜಾಸ್ತಿ ಇರೋದ್ರಿಂದ ಆ ಕಾಮಗಾರಿ ಸಮರ್ಪಕ ಆಗಿಲ್ಲ. ಹಾಗೆಯೇ ಸಾರ್ವಜನಿಕರಿಗೆ ಈಗ ಏನಾದರೆ ಏನಿದ್ರು ನಮ್ಮ ವಿರಾಜಪೇಟೆ ಪಟ್ಟಣಕ್ಕೆ ಹೋಗಬೇಕಾದ್ರೆ ಇದೇ ಮುಖ್ಯ ರಸ್ತೆ ಆಗಿದ್ದರಿಂದ ನಮಗೆ ಸುಮಾರು 8-9 ಕಿಲೋಮೀಟರ್ಲಿ ವಿರಾಜಪೇಟೆ ಮುಟ್ಟುವಂಥದ್ದಾಗ್ತದೆ. ಬಸ್ಸು ಹೋಗುವಂಥದ್ದು ಬಸ್ಸು ಬಂದಾಗಿದೆ, ವಾಹನಗಳು ಬಂದಾಗಿದೆ, ಈ ಆಟೋಗಳು ಬಂದಾಗಿದೆ. ಎಲ್ಲರೂ ಬಂದಾಗ್ಬಿಟ್ಟು ಜಿಲ್ಲಾಧಿಕಾರಿಗಳು ಕಳೆದ ಜುಲೈ 9ನೇ ತಾರೀಕಿಗೆ ಆದೇಶ ಮಾಡ್ತಾರೆ. ಈ ರಸ್ತೆಯನ್ನು ವಾಹನ ಮುಕ್ತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. ಅದು ಸೆಪ್ಟೆಂಬರ್ 9ರವರೆಗೆ ಕಾರ್ಯಗತ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಚಿಕ್ಕ ವಾಹನಗಳನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಹಾಗೆಯೇ ಯಾರು ಇಂಜಿನಿಯರ್ಗಳಿದ್ದಾರೆ, PWD ಇಂಜಿನಿಯರ್ ಇದ್ದರೆ ನಮ್ಮ ಈ ರಸ್ತೆಯನ್ನು ಪೂರ್ಣ ಬಂದ್ ಮಾಡುವುದರ ಮುಖಾಂತರ ಅವರಿಗೂ ಅವರ ಕಟ್ಟುನಿಟ್ಟು ಪಾಲನೆ ಅವರು ಮಾಡಿದ್ದಾರೆ. ಆ ಆದೇಶದ ಮೇರೆಗೆ ಈಗ ನಮಗೆ ಪರ್ಯಾಯ ಒಂದು ರಸ್ತೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಬೇಕಾಗಿತ್ತು. ಆದರೂ ಅದು ಯಾವುದು ವ್ಯವಸ್ಥೆ ಮಾಡದೆ ತರಾತುರಿಯಲ್ಲಿ ಈ ರಸ್ತೆಯನ್ನು ಬಂದ್ ಮಾಡಿ ನಮಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಮಾಡ್ತಿದ್ದಾರೆ. ಒಂದು ನೆಟ್ವರ್ಕ್ ಸಮಸ್ಯೆ ಇದೆ ಈ ಊರಲ್ಲಿ, ಒಂದು ಕರೆಂಟ್ ಸಮಸ್ಯೆ ಇದೆ, ಒಂದು ರಸ್ತೆ ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಏನಾದರೂ ಪರಿಹಾರ ಮಾಡಬೇಕಂದ್ರೆ ಸಾರ್ವಜನಿಕ ಮುಕ್ತವಾಗಿರುವಂಥ ರಸ್ತೆ ಅವಶ್ಯಕತೆ ಇದೆ. ಆದರೆ ಇದುವರೆಗೆ ಯಾವುದೇ ಅಧಿಕಾರಿಗಳಿಂದ ಸಮರ್ಪಕವಾದ ಒಂದು ಉತ್ತರ ಬರದ ಕಾರಣ ನಾವು ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ,
ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs gives you treasured memory. Sharda Jewelers. ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಟಿಬೆಟಿಯನ್ ಸೆರಾಜೆ ಮೊನಾಸ್ಟ್ರಿ ಯೂನಿವರ್ಸಿಟಿ ಆವರಣದಲ್ಲಿಂದ ಸೆರಾಜೆ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರ ತಂಡದ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಹೃದ್ರೋಗ, ಮಕ್ಕಳು, ನೇತ್ರ, ಮೂತ್ರರೋಗ, ಚರ್ಮರೋಗ, ಸ್ತ್ರೀಯರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರು, ನರರೋಗ, ಮೂಳೆ ರೋಗದಂತಹ ವೈದ್ಯರು, ಸುಟ್ಟ ಗಾಯಗಳು ಮತ್ತು ಪ್ಲಾಸ್ಟಿಕ್ ಸರ್ಜರಿ ತಜ್ಞರು, ನ್ಯೂರೋ ಸರ್ಜರಿ ವೈದ್ಯರು, ಮನೋರೋಗ ತಜ್ಞರು, ಕ್ಷಯರೋಗ ತಜ್ಞರು, ಪಿತ್ತಕೋಶ ಸಂಬಂಧಿತ ಸಮಸ್ಯೆಗಳ ತಜ್ಞ ವೈದ್ಯರು ಸೇರಿದಂತೆ 25ಕ್ಕೂ ಹೆಚ್ಚು ವಿಧದ ರೋಗಗಳಿಗೆ ನುರಿತ ತಜ್ಞ ವೈದ್ಯರಿಂದ ತಪಾಸಣೆ ನಡೆಯಿತು. ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ನಿರ್ದೇಶಕ ಸೋನಂ ವಾಂಗ್ಯಾಲ್ ಅವರು ಶಿಬಿರ ಆಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು. ದೆಹಲಿಯ ಏಮ್ಸ್ ವೈದ್ಯಕೀಯ ಕಾಲೇಜಿನ ನುರಿತ ವೈದ್ಯರಾದ ಡಾಕ್ಟರ್ ಅಚಲಕುಮಾರ್ ಶ್ರೀವಾತ್ಸವ್, ಡಾಕ್ಟರ್ ಉಮಾಕುಮಾರ್, ಡಾಕ್ಟರ್ ರಾಜೇಶ್ ಕುಮಾರಿ, ಡಾಕ್ಟರ್ ಚಿರೋಮಾ ಅಮಿತ್ ಸಿಂಗ್, ಡಾಕ್ಟರ್ ರಾಜಾ ಪ್ರಮಾಣಿಕ್, ಡಾಕ್ಟರ್ ಶಶಾಂಕ್ ಶರದ್ ಕಾಳೆ, ಡಾಕ್ಟರ್ ದೀಪಂಕರ್ ಮಧುಸೂದನ್ ಭೌಮಿಕ್, ಡಾಕ್ಟರ್ ಸುಭಾಷ್ ಗುಪ್ತಾ, ಡಾಕ್ಟರ್ ವಿಜಯ್ ಹಡ್ಡಾ, ಡಾಕ್ಟರ್ ಶಾಲಿಮಾರ್ ಸೇರಿದಂತೆ 30ಕ್ಕೂ ಹೆಚ್ಚು ವೈದ್ಯರು ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಸಲಹೆಯನ್ನು ನೀಡಿದರು. ಪೇಷಂಟ್ ಕೇರ್ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ಸ್ವಯಂ ಸೇವಕರ ತಂಡ ಶಿಬಿರದ ನಿರ್ವಹಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು. My name is Sonam Mondial. I have this survey, like vulnerable patients.
in the year since 2012. I find the very medical service is very important for many people, especially for people like Tibetans. You know, many people, they cannot communicate neither in English nor in Hindi. So we find that those many people, including Indian locals in remote area, we find to access proper medical facility is lacking. So in the way we find anyhow important, and then luckily we have been receiving a very unique support from AIMS New Delhi, as well as many monasteries like this, Seraji. Like, therefore we can organize such camps by eventually many super medical specialists in remote area, and then this can benefit all the locals. ಸೇವೆ ಮತ್ತು ಮೌಲ್ಯಗಳನ್ನು ಸಮಾನವಾಗಿ ಕಾಣುವುದು ಮುಖ್ಯ. ಪ್ರಸ್ತುತ ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ಕಣ್ಮರೆಯಾಗ್ತಾ ಇವೆ ಎಂದು ಲಯನ್ಸ್ ವಲಯ ಅಧ್ಯಕ್ಷರು ಮತ್ತು ವಕೀಲರಾದ MA ನಿರಂಜನ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಯನ್ಸ್ ಕ್ಲಬ್ ಅಂಬತ್ತಿಯ 2024-25ನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅಂಬತ್ತಿ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯಿಂದ ನಿಕಟಪೂರ್ವ ಅಧ್ಯಕ್ಷರಾದ ಜ್ಯೋತಿ ಪೊನ್ನಪ್ಪ ಅವರು ವಹಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ ನಿರಂಜನ್ ಅವರು, ನೈಜ ಬದುಕಿಗೆ ಸಾಮಾಜಿಕ ಮೌಲ್ಯಗಳ ಅಳವಡಿಸಿಕೆ ಅನಿವಾರ್ಯವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಮೌಲ್ಯಗಳಿಗೆ ಬೆಲೆ ಇಲ್ಲದಂತಾಗಿದೆ. ಸಾಮಾಜಿಕ ಸಿದ್ಧಾಂತ, ಹೊಂದಾಣಿಕೆ, ಮೌಲ್ಯ ಭಾವನೆಗಳನ್ನು ಗುರುತಿಸುವಿಕೆ, ನಂಬಿಕೆ, ಸೇವಾ ಸ್ಫೂರ್ತಿ ಉತ್ತಮ ನಾಯಕನಾಗಲು ಸಹಕಾರಿಯಾಗಿದೆ ಎಂದರು. ನಿಕಟಪೂರ್ವ ಅಧ್ಯಕ್ಷರಾದ ಜ್ಯೋತಿ ಪೊನ್ನಪ್ಪ ಮಾತನಾಡಿ, ಸಮಾಜಮುಖಿ ಕಾರ್ಯದಲ್ಲಿ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಉತ್ತಮ ಸಹಕಾರ ನೀಡಿರುವುದನ್ನು ಸ್ಮರಿಸಿದರು. ಇನ್ ಅ ವೇ ಅರ್ಲಿಯರ್ ದಿ ಲಯನ್ಸ್ ಕ್ಲಬ್ ಅಂತ ಹೇಳಿದ್ರೆ ಗಂಡಸರು ಮಾತ್ರ ಸೇರುವಂಥದ್ದು, ಸ್ವಲ್ಪ ಸರ್ವಿಸ್ ಮಾಡೋದು, ಸ್ವಲ್ಪ ಜಾಸ್ತಿ ಫೆಲೋಶಿಪ್ ಮಾಡೋದು. ಈಗ ಹೆಂಗಸರು ಬಂದ ಮೇಲೆ ಎರಡು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ. ಅರ್ಲಿಯರ್ we had to give a reason for getting late. Now ladies are coming home late, so it in a way balances out things for us. In fact, when the woman takes up the leadership, I keep telling, there is a lot of involvement, discipline and commitment to whatever they do, probably much better than we men do. That is a natural traits of being a woman. Bada ಖುಷಿ ಆಗುತ್ತೆ. With extreme happiness I am here today. The honor conferred upon me and Jyoti to be the installation officer of this very small but beautiful club. ಬಹಳಷ್ಟು ಸಮಯ ನಮ್ಮದು ವಿ ಸ್ಪೆಂಡ್ ಕೊಚ್ಚೆಯಂತೆ ಸರ್ವಜ್ಞ ಅಂತ ಹೇಳಿದಾಗ, ಯಾಕೆಂದರೆ ನಮ್ದೆಲ್ಲವೂ ಟೈಮು ವಿ ಸ್ಪೆಂಡ್ ಸೋ ಮೆನಿ ಟೈಮ್ ವಿತ್ ಪೀಪಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ. I remember a small thing I was reading the other day. Once a very famous criminal advocate dies, very popular criminal advocate dies, and he is on the gate of heaven. So there is a long queue, and he is waiting for his turn, and there are many people in front, many in the back. He is thinking how many people are dying every day, and there is a gatekeeper guard sitting on the podium of the gate just to scrutinize everybody is properly taken inside. Suddenly the guard's eye falls on this advocate. ಈ ಸಂದರ್ಭ ಲಯನ್ಸ್ ಕ್ಲಬ್ ಅಂಬತ್ತಿಯ 2024-25ನೇ ಸಾಲಿನ ನೂತನ ಆಡಳಿತ ಮಂಡಳಿ ರಚನೆಗೊಂಡು ಅಧ್ಯಕ್ಷರಾಗಿ ಲಯನ್ ಆರತಿ ಕಾರ್ಯಪ್ಪ, ಕಾರ್ಯದರ್ಶಿಗಳಾಗಿ ಕ್ರೀತಿನಾ ಪುಣಚ, ಕೋಶಾಧಿಕಾರಿಗಳಾಗಿ ಲಯನ್ ನಿಕಟಪೂರ್ವ ಅಧ್ಯಕ್ಷರಾಗಿ ಜ್ಯೋತಿ ಪೊನ್ನಪ್ಪ, ಕೋಡಿರ ದಿನೇಶ್, ಉಪಾಧ್ಯಕ್ಷರಾಗಿ ಲಯನ್ ಪ್ರಕಾಶ್ ಗಣಪತಿ, NA ಕಾರ್ಯಪ್ಪ ಅವರು ಆಯ್ಕೆಗೊಂಡರು. ಹಾಗೂ ವಿವಿಧ ಸಮಿತಿಗಳನ್ನು ಆಯ್ಕೆ ಮಾಡಲಾಯಿತು. ಕೊಡಗು ಚಾನಲ್ ನ್ಯೂಸ್, ಕಿಶೋರ್ ಕುಮಾರ್ ಶೆಟ್ಟಿ.
and fellow Lions. It is with great pleasure that I welcome our chief guest and installing officer for the evening, Lion M.A. Niranjan. Although he is a very busy and successful advocate in Madikeri and also the president of the Bar Association, he has been very gracious in accepting our invitation and given us his precious time. We welcome you, Lion Niranjan. Our region chairperson, Lion Kanika Ayyappa, is here with us. Welcome, Kanika, and wish you all the very best for your lionistic year. Our zone chairperson, Zone 1, Lion Mahadevappa, we warmly welcome you. For your responsibility, but as a team, I think we have Lion Jaya. I know him quite well. Jaya, now it is not that the famous post is given. This is the most important label which symbolizes we all being a lion. That is what connects us together. ನಾವು ಶೇರ್ ಮಾಡ್ಕೊಳ್ಳುವಂಥ ಕೆಲವು ಮಧುರ ಕ್ಷಣಗಳು ನಮ್ಮನ್ನು ಯಾವತ್ತೂ